ಬಾಟು ಕೇವ್ಸ್ಗೆ ಹೋಗ್ತಿದ್ದೀವಿ. ಆಮೇಲೆ KL ಟವರ್ ಮನೆ ಹೋಗಲಿಲ್ಲ ಅಲ್ಲ, ಟ್ವಿನ್ ಟವರ್ಸ್ಗೆ ಹೋಗಿದ್ವಿ ಮೊನ್ನೆ. ಇವತ್ತು KL ಟವರ್ಸ್ ಮತ್ತು ಶಾಪಿಂಗ್ ಏನು ಮಾಡಿಲ್ಲ. ಶಾಪಿಂಗ್ ಮಾಡಿಕೊಂಡು ಹೊರಡೋದೆ. 9 o'clock ಇದೆ ಫ್ಲೈಟ್ ಇವತ್ತು ನೈಟ್. ಆಮೇಲೆ ಬ್ರೇಕ್ಫಾಸ್ಟ್ ಆಯಿತು. ಎಷ್ಟು ಗೊತ್ತಾ, 1200 300 ಇಬ್ಬರಿಗೆ. ಅದೇನು ವೆಜ್ ಏನೂ ಇರೋಲ್ಲ. ಒಂದು ಇಡ್ಲಿ ಸಾಂಬಾರು ಇರುತ್ತೆ, ಇಷ್ಟು ದೋಸೆ ಇರುತ್ತೆ, 1-2-3 ಫ್ರೂಟ್ಸ್ ತೊಗೊಂಡು ತಿನ್ಬೋದು ಅಷ್ಟೇ. ಅದು ಹೆಂಗೆ ವಾಟರ್ಮೆಲನ್ ಹೆಂಗಿತ್ತು ಗೊತ್ತಾ, ಆರೆಂಜ್ ಕಲರ್ ಇತ್ತು ವಾಟರ್ಮೆಲನ್. ಸೊ ಹಾರಿಬಲ್ ಗೈಸ್. ನಿದ್ದೆ ಬರ್ತಾ ಇದೆ ನನಗೆ ನೋಡಿ, ಕಣ್ಣೆಲ್ಲ ಇಷ್ಟೇ ಆಗಿದೆ. ಚೆನ್ನಾಗಿದೆಯಾ? ಓಕೆ, ಬಾಟು ಕೇವ್ಸ್ ಸಿಗ್ತೀನಿ. ಬಾಯ್. ವೆಲ್ಕಮ್ ಟು ಬಾಟು ಕೇವ್ಸ್. ಆಂಜನೇಯ ಎಂಟ್ರೆನ್ಸ್ ಇದು, ಓಕೆನಾ? ಇಲ್ಲಿ ನೋಡಿ, ಪೂಜೆ ನಡೀತಾ ಇದೆ ಅಲ್ಲಿ ನೋಡಿ, ಕಾಣಿಸ್ತಾ? ಅಲ್ಲಿಗೆ ಹೋಗ್ಬೇಕು ನಾವು, ಹತ್ಬೇಕು ಅನಿಸುತ್ತೆ. ಅದನ್ನು ಫೋನ್ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಒಳಗಡೆ. ಸೊ ನಾವು ಕಾರ್ ಇಳ್ದಿದ ತಕ್ಷಣ ನಮಗೆ ಈ ಟೆಂಪಲ್ ಸಿಗುತ್ತೆ ಆಯಿತಾ. ಇಲ್ಲಿ ಒಂದು ಹೆಣ್ಣು ದೇವರಿದೆ, ಪಾರ್ವತಿ ಅನಿಸುತ್ತೆ, ಪಾರ್ವತಿನೋ ಲಕ್ಷ್ಮಿ ಆಯಿತಾ. ಲಕ್ಷ್ಮಿ ಆ್ಯಂಡ್ ವೆಂಕಟೇಶ್ವರ ಸ್ವಾಮಿ, ದಿಸ್ ಇಸ್ ವೆಂಕಟೇಶ್ವರ ದೇವ್ರು ಸಿಗುತ್ತೆ. ಇದು ದರ್ಶನ ಮಾಡಿಕೊಂಡೆ ನಾವು ಮುಂದೆ ಹೋಗೋಕ್ಕಾಗುತ್ತೆ. ಪಿಕಾಕ್ಸ್ ನೋಡಿ ಗೈಸ್ ಎಷ್ಟೊಂದಿದೆ. ಮತ್ತು ಅಲ್ಲಿ ನೋಡಿ ಬರ್ಡ್, ಗರುಡ. ಸೊ ವೆಂಕಟೇಶ್ವರ ದರ್ಶನ ಆದಮೇಲೆ ನಾವಿಲ್ಲಿ ಮಣಿಕಂಠ. ಸೊ ಸಿನ್ಸ್ ಮಲೇಷ್ಯಾದಲ್ಲಿ ಎಲ್ಲರೂ ಆಲ್ಮೋಸ್ಟ್ ತಮಿಳಿಯನ್ಸ್ ಇರೋದ್ರಿಂದ ಅವರು ಮಣಿಕಂಠ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ದೇವ್ರಿಗೆ. ಸೊ ಇಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ ಆ್ಯಂಡ್ ಗಣೇಶ ಇದೆ. ಅದ್ರ ಮೇಲೆ ಈಶ್ವರ ದೇವಸ್ಥಾನ ಇದೆ. ಈಶ್ವರ ದೇವಸ್ಥಾನದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಅದು ಹೇಳ್ತೀನಿ ಗೈಸ್. ವೆರಿ ಬ್ಯಾಡ್ ಇನ್ಸಿಡೆಂಟ್. ಪೂಜಾರಿ ಆ ಥರನೂ ಬಿಹೇವ್ ಮಾಡ್ತಾರೆ ದುಡ್ಡುಗೋಸ್ಕರ ಅಂತ ಅನ್ನಿಸ್ತು. ಸೊ ನಾವು ಬಾಟು ಕೇವ್ಸ್ ಅಂದರೆ ಥರ ಗುಹೆ ಥರ ಇದೆ ನೋಡಿ ಆಯಿತಾ. ಸೊ ಗುಹೆ ಅದು ಹೋಗ್ಬೇಕಂದ್ರೆ ಒಳಗಡೆ ನಾವು 200 ಸ್ಟೆಪ್ಸ್ ಇದೆ, ಆ ಥರ ಹತ್ಕೊಂಡು ಬರಬೇಕು. ತುಂಬ ಹೈಟ್ ಇದೆ, ಅಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ತು ನಿಮಗೆ ನೋಡಬೇಕಾದ್ರೆ. ಈ ಥರ 200 ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಬಂದರೆ ಈ ಥರ ಫುಲ್ ಮಳೆ ಸೀಸನ್ ಇತ್ತು. ನಾವು ಡಿಸೆಂಬರಲ್ಲಿ ಜಡಿ ಬೀಳ್ತಾಯಿತ್ತು ಆಯಿತಾ, ಅಲ್ಲಿ ಮಳೆ ಸೀಸನ್. ಸೊ ಮಳೆ ಬರ್ತಿತ್ತು ಆಗ ಎಲ್ಲ. ಸೊ ಎಲ್ಲ ದೇವಸ್ಥಾನ ಇಲ್ಲಿ ಒಳಗಡೆ ಇರೋದು ಮೇಯ್ನ್ ಸುಬ್ರಹ್ಮಣ್ಯ ದೇವಸ್ಥಾನ. ಬೇರೆ ಬೇರೆ ಇದೆ, ಬಟ್ ಚಿಕ್ಕ ಪುಟ್ಟ ಗಣೇಶ ಅದು ಇದು ಎಲ್ಲ ಇದೆ. ಸೊ ಮೇಯ್ನ್ ಇರೋದು ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ. ಜಾಸ್ತಿ ಹಿಂದೂಸೇ ಸಿಗ್ತಾರೆ ನಿಮಗಿಲ್ಲಿ ನೋಡಿ. ವಾವ್, ಓ ಮೈ ಗಾಡ್, ನೀರು ಬೀಳ್ತಾ ಇದೆ ನೋಡಿ ಅಲ್ಲಿ. ಇಲ್ಲೆಲ್ಲ ಅದೇ ನೀರು. ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಥರ ಇದೆ. ಹೌ ಬ್ಯೂಟಿಫುಲ್ ಗೈಸ್. ತಿರುಪತಿ ಹೋಗಿ ಅಷ್ಟೊಂದು ರೌಂಡ್ಸ್ ಹಾಕ್ಕೊಂಡು ಹೋಗಿ ಫೈನಲಿ ದೇವ್ರು ನೋಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ಲ, ಆ ಥರ ಫೀಲ್ ಆಗುತ್ತಿಲ್ಲಿ. ಎಷ್ಟೊಂದು ಮೆಟ್ಲತ್ತು ಬಂದು ದೇವ್ರು ನೋಡೋದೇ ಒಂದು ಖುಷಿ. ಏನಂತೀರಾ?
ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನಕ್ಕೆ. ನೋಡಿ ಗೈಸ್, ಅಲ್ಲಿ ದರ್ಶನ ಆಯಿತು. ಅಲ್ಲೇ ದರ್ಶನ ಆಗಿದ್ದು. ಅಲ್ಲಿ ಸುಬ್ರಹ್ಮಣ್ಯ ಇದೆ. ಆಮೇಲೆ ಪ್ರಸಾದ ಕೊಟ್ಟರು, ಭಂಡಾರ ಕೊಟ್ಟರು, ಇದೆಲ್ಲ ಕೊಟ್ಟರು, ಹೂವು ಕೊಟ್ಟರು. ನೋಡಿ ಹೂವು ಕೊಟ್ಟರು. ಈಗ ನೋಡಿ ಓಪನ್. ಮಳೆ ಹನಿ ಬೀಳ್ತಾನೆ ಇದೆ. ಇದು ಯಾವಾಗಲೂ ಬೀಳ್ತಾನೆ ಇರುತ್ತಂತೆ, ಆಲ್ವೇಸ್ ಹೀಗೇನೆ. ನೋಡಿ ಗುಡ್ ಅಲ್ಲ? ದುರ್ಗಾದೇವಿ ಟೆಂಪಲ್ ಗೈಸ್. ವಾವ್, ನೋಡಿ ದುರ್ಗಾ ಟೆಂಪಲ್ ಎಷ್ಟು ಸಖತ್ತಾಗಿದೆ ನೋಡಿ ಗೈಸ್. போற்றி ಋಗ್ವೇದ ಪ್ರಿಯನೇ போற்றி, ಯಜುರ್ವೇದ ಪ್ರಿಯನೇ போற்றி, ಸಾಮವೇದ ಪ್ರಿಯನೇ போற்றி, ಅದರ್ವವೇದ ಪ್ರಿಯನೇ போற்றி, ಆಲಬಡೆ ನಾಯಕ போற்றி, ಆರಳಿತ ಮಂದಿರ ಪ್ರಿಯನೇ போற்றி, ಆದಿ ಮೋಹನ್ ನಂದಿನೇ போற்றி, ಪಾರ್ವತಿ ಪ್ರಿಯ ನಂದನೇ போற்றி, ಶಿವನ್ ಪುತ್ರನೇ போற்றி, ಆಹಾರ ಪೊರುಳೇ போற்றி, ಉಪಹಾರ ಪೊರುಳೇ. ಸೊ ನೋಡಿದ್ರಲ್ಲ, ದುರ್ಗಾದೇವಿ ದೇವಸ್ಥಾನ, ಷಣ್ಮಹಾತ್ಮ ದೇವಸ್ಥಾನ, ಇಲ್ಲಿ ಗಣೇಶ ದೇವಸ್ಥಾನ ಇದೆ. ಸೊ ಪೂಜಾರಿದು ಏನಂದರೆ ಅವರು ದುಡ್ಡು ಹಾಕೋಕ್ಕೆ ಹೇಳಿದ್ರು ತಟ್ಟೆಗೆ. ಏನಾದರೂ ಲೈಕ್ ನೋಟು ಕಾಯಿನ್ ಏನಾದರೂ ಹಾಕಿ ಅಂತ ಹೇಳಿದ್ರು. ಸೊ ನಮ್ಮ ಹತ್ರ ಇಂಡಿಯನ್ ಕರೆನ್ಸಿ ಇರಲಿಲ್ಲ, ಅಲ್ಲಿ ಬರೀ ಮಲೇಷಿಯನ್ ಕರೆನ್ಸಿ ಇತ್ತು. ಸೊ ನಾವು 10 ರೂಪೀಸ್ ಇತ್ತು, 10 ರೂಪೀಸ್ ಹಾಕಿದ್ವಿ. ಅದಕ್ಕೆ ಅವರು ನಮ್ಗೆ ರಿಟರ್ನ್ ಕೊಟ್ಬಿಟ್ಟು ನನಗೆ 100 ರೂಪಾಯಿ ಅಂತ ರಿಟರ್ನ್ ಕೊಟ್ಟೇ ಬಿಟ್ರು ಆ ಮನಿ.